ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 2/7/2025 ಬುಧವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಕುಂಭ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಏನು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ. ಈ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ತಜ್ಞರು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ವಹ ಚ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯ್ತು. ಇವತ್ತಿನ ಈ ದಿನದ ಪಂಚಾಂಗ ಹಾಗೆ ತಿಥಿಯನ್ನ ನೋಡ್ತಾ ಹೋಗೋಣ. ಗುರೂಜಿ ತಿಳಿಸ್ತೀರಾ? ಇವತ್ತು ನೋಡಿ 2 ಜುಲೈ 2025. ಇಲ್ಲಿ ಒಂದು ಸಪ್ತಮಿ ತಿಥಿ ಇರುವಂತದ್ದು, ಶುಕ್ಲ ಪಕ್ಷ, ಉತ್ತರ ಫಾಲ್ಗುಣಿ ನಕ್ಷತ್ರ, ವಾರಿಯಾನ ಯೋಗ ಅಂತ ಹೇಳ್ತೀವಿ. ಅದೇ ರೀತಿ ವಾರ ಇವತ್ತು ಬುಧವಾರ. ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:58 ಸೂರ್ಯೋದಯ ಆಗುವಂಥದ್ದು, ಮತ್ತೆ 6:48 ಸೂರ್ಯಾಸ್ತ ಆಗುವಂಥದ್ದು. ರಾಹುಕಾಲ ಇವತ್ತಿನ ಒಂದು ದಿನಮಾನಸದಲ್ಲಿ 12:24 1:59. ಯಮಗಂಡ ಕಾಲ 7:35 9:11. ಗುಳಿಕ ಕಾಲ 10:47 12:24. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:58 12:49 ಆಗಿರುವಂಥದ್ದು. ಗುರೂಜಿ, ಆಷಾಢ ಮಾಸದಲ್ಲಿದ್ದೀವಿ. ಇವತ್ತಿನ ದಿನ ಬುಧವಾರ, ವಿಶೇಷತೆ ಏನಾದ್ರೂ ಇದೆಯಾ? ನೋಡಿ, ಬುಧವಾರ ಆಷಾಢ ಸಪ್ತಮಿ ತಿಥಿ ಇರುವಂತದ್ದು. ಆಷಾಢ ಸಪ್ತಮಿ ಆಗಿರ್ಬೋದು, ಆಷಾಢ ಅಷ್ಟಮಿ ಆಗಿರ್ಬೋದು, ಒಂದೊಂದು ದೇವರ ವಿಶೇಷ ಅನುಷ್ಠಾನಗಳಿದ್ದಾವೆ. ಅದರ ವಿಚಾರದಲ್ಲಿ ಆಷಾಢ ಸಪ್ತಮಿಯಂದು ಮಹಾವಿಷ್ಣುವಿಗೆ ವಿಶೇಷವಾದ ಒಂದು ಸೇವೆ, ಅಂದ್ರೆ ವಿಷ್ಣು ದೇವಸ್ಥಾನಕ್ಕೆ ಹೋಗುವಂಥದ್ದು, ವಿಷ್ಣು ದೇವರ ಒಂದು ಜಪ ಮಾಡುವಂಥದ್ದು, ವಿಷ್ಣುವಿಗೆ ಸಂಬಂಧಿತವಾಗಿರುವಂಥ ಲಲಿತಾ ಸಹಸ್ರನಾಮನ ಆಗಿರ್ಬೋದು ಅಥವಾ ವಿಷ್ಣು ಸಹಸ್ರನಾಮದ ಜಪ ತಪಗಳನ್ನ ಮಾಡುವಂಥದ್ದು. ಅದರಲ್ಲಿ ವಿಶೇಷವಾಗಿ ಗೋಧೂಳಿ ಸಮಯದಲ್ಲಿ ಮಾಡೋದ್ರಿಂದ ಈ ಆಷಾಢ ಮಾಸ ಅಂತಂದ್ರೆ ನಾವು ಕೆಲವೊಂದು ಆಷಾಢ ಮಾಸ ಸಂಚಿಕೆಯಲ್ಲಿ ಒಂದು ಡಿಸ್ಕಷನ್ಸ್ ಮಾಡಿದ್ವಿ. ಏನಂದ್ರೆ ಉತ್ತರಾಯಣ ಪುಣ್ಯ ಕಾಲದಲ್ಲಿ ದೇವತೆಗಳು ಜಾಗೃತ ಅವಸ್ಥೆಯಲ್ಲಿದ್ರೆ ಆಷಾಢದಲ್ಲಿ ಯೋಗ ನಿದ್ರೆಯಲ್ಲಿ ಇರ್ತಾರಂತೆ. ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇದ್ದಾಗ ಈ ಒಂದು ಸೇವೆಗಳು ಮಾಡೋದ್ರಿಂದ ವಿಷ್ಣುವಿನ ಪೂರ್ಣ ಅನುಗ್ರಹ ಸಿಗುವಂಥದ್ದು ಈ ಒಂದು ಬುಧವಾರದ ವಿಶೇಷತೆ ಆಗಿದೆ. ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ಬುಧವಾರದ ವಿಶೇಷತೆಯನ್ನು ಕೂಡ ತಿಳಿದುಕೊಂಡಿದ್ದಾಯ್ತು. ವೀಕ್ಷಕರೇ, ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಗುರುಜಿ, ಮೊದಲನೇದಾಗಿ ಮೇಷರಾಶಿ. ಇಂದು ಮೇಷರಾಶಿಯವರು ನಿಮಗಾಗಿ ಸಾಕಷ್ಟು ಸಮಯ ಹೊಂದಿರುವುದರಿಂದ ಒಳ್ಳೆಯ ಆರೋಗ್ಯದ ಸಲುವಾಗಿ ಒಂದು ದೀರ್ಘ ನಡಿಗೆಗೆ ಹೋಗಿ ಅದರಿಂದ ನಿಮ್ಮ ಆರೋಗ್ಯ ಇವತ್ತು ಚೆನ್ನಾಗಿರುತ್ತೆ. ಮೇಷರಾಶಿಯವರಿಗೆ ಇವತ್ತಿನ ದಿನದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಗುರುಜಿ, ವೃಷಭ ರಾಶಿ. ನೋಡಿ, ವೃಷಭ ರಾಶಿಯವರು ನಿಮ್ಮ ಒಂದು ಸ್ವಲ್ಪ ಭಯವೆಂಬ ದೈತ್ಯನ ಜೊತೆ ಹೋರಾಡಲು ಸಿದ್ಧವಾಗ್ತಿರ್ಬೇಕಂದ್ರೆ ನೀವು ನಿಮ್ಮ ಆಲೋಚನೆಗಳನ್ನ ಸಕಾರಾತ್ಮಕವಾಗಿ ರೂಪಿಸ್ಕೊಳ್ಳಿ. ಅದರಿಂದ ನಿಮಗೆ ಯಾವುದೇ ಭಯ ಇದ್ರೂ ಕೂಡ ದೂರ ಆಗುವಂತದ್ದು ಇವತ್ತಿನ ದಿನದಲ್ಲಿ ನೋಡ್ತೇವೆ. ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಗುರುಜಿ, ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತು ತುಂಬಾ ಒಂದು ಲಾಭಕರವಾದ ದಿನ. ಮತ್ತೆ ನಿಮ್ಮ ದೀರ್ಘಕಾಲಿಕ ಅನಾರೋಗ್ಯಕ್ಕೆ ಪರಿಹಾರ ಹುಡುಕಲು ಇವತ್ತು ನಿಮಗೆ ಸಾಧ್ಯವಾಗುತ್ತೆ. ಮತ್ತೆ ರಿಯಲ್ ಎಸ್ಟೇಟ್ ನಲ್ಲಿ ಯಾರು ಹೂಡಿಕೆ ಮಾಡ್ತೀರಾ ಮಿಥುನ ರಾಶಿಯವರು, ಇವತ್ತು ನಿಮಗೆ ಲಾಭದಾಯಕವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಕೂಡ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭದಾಯಕವಾದ ದಿನ ಆಗಿದೆ, ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಇನ್ನು ಮುಂದಿನ ರಾಶಿ ಗುರುಜಿ, ಕರ್ಕಾಟಕ ರಾಶಿ. ನೋಡಿ, ಕರ್ಕಾಟಕ ರಾಶಿಯವರು ನಿಮ್ಮ ದಯಾಳು ಪ್ರಕೃತಿ ಇಂದು ನಿಮಗೆ ಅನೇಕ ಸಂತೋಷ ಕ್ಷಣಗಳನ್ನು ತರುತ್ತದೆ. ಮತ್ತೆ ಬುದ್ಧಿವಂತ ಹೂಡಿಕೆಗಳು ಮಾತ್ರ ಆದಾಯಗಳನ್ನು ನೀಡುವಂಥದ್ದು ಇವತ್ತು. ಆದ್ರಿಂದ ನೀವು ಕಷ್ಟಪಟ್ಟು ಗಳಿಸಿದ ಹಣವನ್ನು ಎಲ್ಲಿ ಹೂಡಿಕೆ ಮಾಡ್ಬೇಕಂತ ಬಯಸ್ತೀರಾ ಅದನ್ನ ನೀವು ಖಚಿತತೆ ಇರಲಿ, ಅದರಿಂದ ಹಣದ ಹೂಡಿಕೆ ನಿಮಗೆ ಲಾಭ ತಂದು ಕೊಡುತ್ತೆ. ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಸಿಂಹ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ. ಗುರುಜಿ, ಅದಕ್ಕೂ ಮುಂಚೆ ನಮ್ಗೆ ವಾಟ್ಸ್ಆಪ್ ನಲ್ಲಿ ಒಂದು ಪ್ರಶ್ನೆ ಬಂದಿದೆ, ತಗೊಂಡ್ಬಿಡೋಣ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ, HL ಸುರೇಂದ್ರನಾಥ್. ಜನ್ಮ ದಿನಾಂಕ 16/6/1998. ಗುರುಜಿ, ಜನ್ಮಸ್ಥಳ ಹಾವೇರಿ ಜಿಲ್ಲೆ ಬ್ಯಾಡಗಿ. ಹುಟ್ಟಿದ ಸಮಯ ಬಂದು 4:15 PM ಗಳಲ್ಲಿ. ಗುರುಜಿ, ಇವ್ರು ಕೇಳ್ತಾ ಇರೋ 2 ಪ್ರಶ್ನೆ ಕೇಳ್ತಾ ಇದ್ದಾರೆ. ಮೊದಲನೇದು ಮದುವೆ. ಈ ಜಾತಕದವರಿಗೆ ಯಾವ ರಾಶಿ ಅಥವಾ ಯಾವ ಕುಂಡಲಿ ಹೊಂದಾಣಿಕೆ ಬರುವುದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ, ಭವಿಷ್ಯದಲ್ಲಿ ಕೆಲಸ ಹಾಗೆ ಅವರ ಆರೋಗ್ಯದ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ, ಕೊಟ್ಟಿರುವಂತ ಮಾಹಿತಿ ಸುರೇಂದ್ರನಾಥ್ ಅವ್ರದ್ದು ಮಂಗಳವಾರ ಹುಟ್ಟಿರುವಂತದ್ದು, ಶತಾಭಿಷ ನಕ್ಷತ್ರ, ಕುಂಭರಾಶಿ ಮತ್ತು ತುಲಾ ಲಗ್ನದ ಜಾತಕ. ಸೊ ಮದುವೆಗೆ ಅಂದ್ರೆ ನಾವು ಸಪ್ತಮ ಸ್ಥಾನ ಅಂತ ಹೇಳ್ತೀವಿ. ಇಲ್ಲಿ ಸಪ್ತಮ ಸ್ಥಾನಕ್ಕೆ ಬರುವಂತ ರಾಶಿ ಬಂದು ಮೇಷರಾಶಿ. ಸೊ ಮೊದಲೇದಾಗಿ ಜೀವನ ಸಂಗಾತಿ ಬರೋರು ಮೇಷರಾಶಿಯವರಾಗಿರ್ತಾರೆ.
ಅದ್ರ ಜೊತೆ ನಕ್ಷತ್ರ ಅಂತ ನೋಡಿದಾಗ ಅಶ್ವಿನಿ ಭರಣಿ ಕೃತಿಕ ಈ ಹೌದು. ನಕ್ಷತ್ರ ಸಂಬಂಧಪಟ್ಟಂತ ಕನ್ಯೆ ಸಿಗುವಂತದ್ದು ಇರುತ್ತೆ. ಹ್ಮ್. ಸೊ ಇದು ಒಂದು ವಿಚಾರ. ಮತ್ತೆ ಇನ್ನು ಮದುವೆ ಅಂತ ಬಂದಾಗ ಶನಿ ಮಹಾದಶನಲ್ಲಿ ಶುಕ್ರ ಅಂತರ್ದಶ ನಡೀತಾ ಇದೆ. ಸೆಪ್ಟೆಂಬರ್ 2025 ನಂತರ ಮದುವೆ ಯೋಗ ಇದೆ ಇದೇ Okay. ವರ್ಷ ಸೆಪ್ಟೆಂಬರ್ ನಂತರ 2020 ಸೆಪ್ಟೆಂಬರ್ ಆದ್ಮೇಲೆ. ಸೆಪ್ಟೆಂಬರ್ ಆದ್ಮೇಲೆ. ಮತ್ತೆ ಆರೋಗ್ಯದ ವಿಚಾರ ನಾವು ಷಷ್ಠ ಭಾವ ನೋಡ್ತೀವಿ. ಷಷ್ಠಾಧಿಪತಿ ಗುರು ಷಷ್ಠ ಭಾವದಲ್ಲಿರೋದ್ರಿಂದ ಸ್ವಲ್ಪ ಇವರಿಗೆ ಹೊಟ್ಟೆ ಸಮಸ್ಯೆಗಳು, ಗ್ಯಾಸ್ಟ್ರಿಕ್ಸ್ ಮತ್ತೆ ಜಾಯಿಂಟ್ ಪೇನ್ಸ್ ಆಗಿರ್ಬೋದು, ವಾತ ರಿಲೇಟೆಡ್ ಡಿಸೀಸ್ ಅಂತ ತಗೊಂತೀವಿ. ಅಂದ್ರೆ ಕಾಲು ಊತ ಬರುವಂತದ್ದು, ಕಾಲು ನೋವು ಬರ್ಬೋದು. ಅದ್ರ ಜೊತೆ ಹೊಟ್ಟೆಗೆ ಸಂಬಂಧಿತಪಡುವಂತ ಅಸಿಡಿಟಿ, ಗ್ಯಾಸ್ಟ್ರಿಕ್ಸ್ ಈ ತರ ಇಶ್ಯೂಸ್ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅದರಲ್ಲೂ ಕೂಡ ಶನಿ ಮಹಾದಶನೇ ನಡೀತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಇರುವಂತದ್ದು. ಮತ್ತೇನ್ ಪ್ರಶ್ನೆ ಇದೆ ಅವ್ರಿಗೆ? ಗುರುಜಿ ಇನ್ನೊಂದು ಅವರು ಕೆಲ್ಸದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ. ಭವಿಷ್ಯದಲ್ಲಿ ಕೆಲಸ ನೋಡಿ, ದಶಮಾಧಿಪತಿ ಇಲ್ಲಿ ಅವರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ಇದ್ದಾರೆ. ಇಲ್ಲೇನಾಗುತ್ತೆ ಅಂದ್ರೆ ಇಷ್ಟು ದಿನ ಸ್ವಲ್ಪ ರಾಶಿಗೆ ಸ್ವಲ್ಪ ಸತಿ ನಡೀತಾ ಇರೋದ್ರಿಂದ ಇಷ್ಟು ದಿನ ನಡೀತಾ ಇತ್ತು, ಅದಕ್ಕೆ ಸ್ವಲ್ಪ ನಿಧಾನ ಅಂತ ಹೇಳ್ತೀವಿ. ಈಗ ಅದು ಮುಗ್ದೋಗಿದೆ. ಈಗ ಕೆಲಸ ಚೆನ್ನಾಗಿದೆ. ಆದ್ರೂ ಕೂಡ ಜನವರಿ 2026 ನಂತರ ದಶ ಅಂತರ್ದಶ ಚೇಂಜ್ ಆಗುತ್ತೆ. ಅಲ್ಲಿಗೆ ಶನಿ ಮಹಾದಶನಲ್ಲಿ ಸೂರ್ಯ ಅಂತರ್ದಶ ಅವರಿಗೆ ಪ್ರಾರಂಭವಾಗುತ್ತೆ. ಆವಾಗ ಕೆಲಸದಲ್ಲಿ ಹೊಸ ಪ್ರಾರಂಭ ಮಾಡ್ಬೋದು ಅಥವಾ ಹೊಸ ಒಂದು ಇನ್ಕ್ರಿಮೆಂಟ್ ಆಗ್ಬೋದು. ಯಾಕಂದ್ರೆ ಇವರು ಸೂರ್ಯ ಒಳ್ಳೆ ಸ್ಥಾನದಲ್ಲಿ ಇರುವಂತದ್ದು. ಸೊ ಈ ರೀತಿ ಇವ್ರು ನಿರೀಕ್ಷೆ ಮಾಡ್ಬೋದು. ಓವರ್ ಆಲ್ ಆಗಿ ಎಲ್ಲದಕ್ಕೂ ಪರಿಹಾರ, ಮದ್ವೆ, ಕೆಲಸದ ವಿಚಾರ, ಆರೋಗ್ಯದ ಅಂತ ನೋಡಿದ್ರೆ ಮೂರಕ್ಕೂ ಪರಿಹಾರ. ಶನೇಶ್ವರನ ದಶೆ ನಡೀತಾ ಇದೆ. ಬಲಗೈ ಮಧ್ಯದ ಬೆರಳಲ್ಲಿ ಒಂದು ನೀಲಮಣಿ ಹರಳು 3 ರಿಂದ 5 ಕ್ಯಾರೆಟ್ ಅನ್ನ ಧರಿಸುವಂಥದ್ದು ಮತ್ತು ಶನಿ ಚಾಲಿಸವನ್ನು ದಿನಾಲು ಹೇಳುವಂಥದ್ದು. ಶನಿವಾರ ಶನಿ ಮಹಾತ್ಮನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಕೊಟ್ಟು ಅಭಿಷೇಕ ಮಾಡಿಸ್ಕೊಂಡು ಬರುವಂಥದ್ದು. ಈ ಪರಿಹಾರ ಇವರಿಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಓಕೆ, ಸುರೇಂದ್ರನಾಥ್ ಕೂಡ ನಮ್ಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಉತ್ತರವನ್ನ ನೀಡ್ತಾ ಒಂದು ಪರಿಹಾರ ಕ್ರಮ ನೋಡಿ, ಸಿಂಪಲ್ ಪರಿಹಾರ ಕ್ರಮ, ಶನಿ ಚಾಲಿಸ ಅಥವಾ ಒಂದು ನೀಲಮಣಿ ಹರಳನ್ನ ನಿಮ್ಮ ಒಂದು ಮಧ್ಯದ ಬೆರಳು ಅಲ್ವಾ ಗುರೂಜಿ ಧರಿಸ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಬೇಗ ಆಗುತ್ತೆ ಅಂತ ಹೇಳ್ತಾ, ಗುರೂಜಿ ನಾವು ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದಿನ ರಾಶಿ ಸಿಂಹ ರಾಶಿ. ನೋಡಿ, ಸಿಂಹರಾಶಿಯವರು ಇವತ್ತು ನಿಮ್ಮಲ್ಲೇ ನೀವು ಒಂದು ಚುರುಕ್ತನ ನೋಡಬಹುದು. ನಿಮ್ಮ ಆರೋಗ್ಯವಿಂದು ನಿಮಗೆ ಸಂಪೂರ್ಣವಾಗಿ ಬೆಂಬಲಿಸುತ್ತೆ. ಇದರಿಂದ ದಿನ ಖುಷಿಯಾಗಿರುತ್ತೆ ಇವತ್ತು ನಿಮಗೆ. ಸಿಂಹ ರಾಶಿಯವರಿಗೆ ಇವತ್ತಿನ ದಿನ ಖುಷಿದಾಯಕವಾದ ದಿನ ಆಗಿದೆ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯವರು ಉತ್ತಮ ಆರೋಗ್ಯ ಮತ್ತು ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಲು ನಿಮಗೆ ಸಕ್ರಿಯಗೊಳ್ಳುವಂತ ದಿನ. ಇಂದು ನೀವು ಸುಲಭವಾಗಿ ಬಂಡವಾಳ ಪಡೆಯಬಹುದು ಮತ್ತು ಬಾಕಿ ಇರುವ ಸಾಲಗಳು ಸಂಗ್ರಹಿಸಬಹುದು ಅಥವಾ ಹೊಸ ಯೋಜನೆಗಳಿಗೆ ಕೆಲಸ ಮಾಡಲು ಹಣ ಕೂಡ ನೀವು ಪಡ್ಕೊಳ್ಬಹುದು. ಈ ರೀತಿ ದಿನ ಒಂದು ಆರ್ಥಿಕಮಯವಾಗಿ ಇವತ್ತು ದಿನ ಚೆನ್ನಾಗಿದೆ ನಿಮ್ಗೆ. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ. ತುಲಾ ರಾಶಿ. ನೋಡಿ, ತುಲಾ ರಾಶಿಯವರು ಸ್ವಲ್ಪ ಎಚ್ಚರಿಕೆ ಇರಬೇಕು. ಮಾದಕ ವಸ್ತುವಿನ ಅವಲಂಬನೆ ಹೆಚ್ಚಾಗುವ ಸಾಧ್ಯತೆಗಳಿರುವಂಥದ್ದು ಮತ್ತೆ ಸ್ವಯಂ ಔಷಧೋಪಚಾರ ಅಂದ್ರೆ ಸೆಲ್ಫ್ ಮೆಡಿಕೇಶನ್ಸ್ ಮಾಡೋರ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಆರ್ಥಿಕ ಸಮಸ್ಯೆ ರಚನಾತ್ಮಕವಾಗಿ ಯೋಚಿಸುವ ನಿಮ್ಮ ಸಾಮರ್ಥ್ಯವನ್ನು ಹಾಳು ಮಾಡುತ್ತೆ. ಆರ್ಥಿಕವಾಗಿ ಸ್ವಲ್ಪ ಕಿರಿಕಿರಿ ಇದೆ. ಇವತ್ತಿನ ಯಾವುದೇ ನೆಗೆಟಿವ್ ಥಾಟ್ಸ್ ಇದ್ರೂ ಕೂಡ ದಿನ ಮುಂದೂಡಿ ನಾಳಿನ ದಿನ ಹೊಸದಾಗಿ ಪ್ರಾರಂಭಿಸಿ ಅಂತ ಒಂದು ಸಲಹೆ ಕೊಡ್ತಾ ಇದ್ದಾರೆ. ಓಕೆ ಗುರುಜಿ, ಪರಿಹಾರ ಕ್ರಮಗಳು ಇವರಿಗೆ ಇವತ್ತಿನ ದಿನ ನೋಡಿ, ಆದಷ್ಟು ರಾಷ್ಟ್ರಾಧಿಪತಿ ಮನಸ್ಕಾರಕ ಚಂದ್ರ ಅಂತ ಹೇಳ್ತೀವಿ. ರಾಷ್ಟ್ರಾಧಿಪತಿ ತುಲಾ ರಾಶಿಗೆ ಅಧಿಪತಿ ಶುಕ್ರ ಅಂತ ಹೇಳ್ತೀವಿ. ಚಂದ್ರನ ಮಂತ್ರ ಓಂ ಸೋಮ ಸೋಮಾಯ ನಮಃ ಅಥವಾ ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡಿ ದಿನ ಪ್ರಾರಂಭಿಸಿದ್ರಿಂದ ಅವ್ರಿಗೆ ಏನೇ ಮಾನಸಿಕ ಕಿರಿಕಿರಿಗಳು ತೊಡಕಾದ್ರೂ ಕೂಡ ದೂರ ಆಗುತ್ತೆ. ಓಕೆ ಗುರುಜಿ, ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ನೋಡಿದ್ವಿ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರು ನಿಮ್ಮನ್ನು ಆವರಿಸುವ ಒಂದು ಭಾವನಾತ್ಮಕ ಮನಸ್ಥಿತಿಯಿಂದ ನೀವು ಹೊರಬರಲು ಬಯಸಿದರೆ ಹಿಂದಿದ್ದೆಲ್ಲವನ್ನು ಮರೆತು ಬಿಡಬೇಕು. ಮತ್ತೆ ನಿಮಗಾಗಿ ಹಣ ಉಳಿಸುವ ನಿಮ್ಮ ಬಯಕೆ ಇವತ್ತು ನಿಮಗೆ ಪೂರ್ಣಗೊಳ್ಳುತ್ತೆ. ಇದರಿಂದ ದಿನ ತುಂಬಾ ನಿಮಗೆ ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಧನುರ್ ರಾಶಿ. ನೋಡಿ, ಧನುರ್ ರಾಶಿಯವರು ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಕಾಳಜಿ ಇರಬೇಕು. ಅದರಲ್ಲಿ ವಿಶೇಷವಾಗಿ ಯಾರು ರಕ್ತದ ಒತ್ತಡ ರೋಗಿಗಳು ಅಂದ್ರೆ ಬ್ಲಡ್ ಪ್ರೆಷರ್ ಅಂತ ಏನ್ ಹೇಳ್ತಾರಲ್ಲ, ಅವರು ಸ್ವಲ್ಪ ಜಾಗೃತಿಯಿಂದ ಇರಿ. ಮತ್ತು ದಿನದ ಆರಂಭದಲ್ಲಿ ನೀವು ಯಾವುದೇ ಆರ್ಥಿಕ ನಷ್ಟ ಕೂಡ ಹೊಂದಬಹುದು. ಅದಕ್ಕೆ ಆರ್ಥಿಕತೆ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಧನುರಾಶಿಯವರಿಗೆ ಹೇಳ್ತಾ ಇದ್ದೇನೆ. ಧನುರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ನಿಮ್ಮ ಮುನ್ನೆಚ್ಚರಿಕೆ ನೀವು ಎಷ್ಟು ಮಟ್ಟಿಗೆ ವಹಿಸಿರೋ ಅಷ್ಟು ನಿಮ್ಗೆ ಒಳ್ಳೇದು ಅಂತ ಹೇಳ್ತಾ ಮಕರ ರಾಶಿ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಗುರುಜಿ. ಅದಕ್ಕೂ ಮುಂಚೆ ಮತ್ತೊಂದು ಪ್ರಶ್ನೆ ಇದೆ, ತಗೊಂಡ್ಬಿಡೋಣ. ಖಂಡಿತ. ಗುರುಜಿ ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ದಿವಾಕರ್ ಅಂತ ಹೇಳಿ. ಜನ್ಮ ಸಮಯ ಬಂದು ಗುರುಜಿ, ಜನ್ಮ ದಿನಾಂಕ ಹೇಳ್ತೀನಿ ಮೊದಲು, 29/11/1992. ಓಕೆ. ಜನ್ಮ ಸಮಯ 1:46 AM ಚಾಮರಾಜನಗರ ಗುರುಜಿ ಜನ್ಮಸ್ಥಳ. ಓಕೆ. ಪ್ರಶ್ನೆ ಕೇಳ್ತಾ ಇದ್ದಾರೆ ಇವರು, ಮ್ಯಾರೇಜ್ ಡಿಲೇ ಮತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಕೊಟ್ಟಿರೋ ಮಾಹಿತಿ ಪ್ರಕಾರ ಇವ್ರದ್ದು ಹುಟ್ಟಿರುವಂತದ್ದು ಭಾನುವಾರ ದಿನ, ಉತ್ತರಾಷಾಢ ನಕ್ಷತ್ರ. ಇವ್ರದ್ದು ಬಂದು ರಾಶಿ
ವಿಶೇಷವಾಗಿ ಮಕರ ರಾಶಿ ಅಂತ ಹೇಳ್ತೀವಿ. ಕನ್ಯಾ ಲಗ್ನ ಜಾತಕ, ಮ್ಯಾರೇಜ್ಗೆ ಸಪ್ತಮಾಧಿಪತಿ ಇಲ್ಲಿ ಅವರ ಜಾತಕದಲ್ಲಿ ಗುರು ಭಗವಾನರು ಸ್ವಲ್ಪ ಈ ಲಗ್ನದಲ್ಲಿ ಅಂದ್ರೆ ಶತ್ರು ಮನೆಯಲ್ಲಿ ದ್ವಿಸ್ವಭಾವ ಲಗ್ನದಲ್ಲಿರೋದ್ರಿಂದ ನಿಧಾನ ಆಗ್ತಿದೆ. ಅದರಲ್ಲೂ ವಿಶೇಷವಾಗಿ ರಾಹು ಮಹಾದಶೆ ನಡೀತಾ ಇರೋದ್ರಿಂದ, ರಾಹು ಕೇತು ಬಂಧನದಲ್ಲಿ ಎಲ್ಲಾ ಗ್ರಹಗಳು ಇರೋದ್ರಿಂದ ಇವ್ರಿಗೆ ಮ್ಯಾರೇಜ್ ಅನ್ನೋದು ಡಿಲೇ ಆಗ್ತಿದೆ. ಇನ್ನೊಂದು ವಿಚಾರ ಏನಿದೆ, ಫಿನಾನ್ಷಿಯಲ್ ಇಶ್ಯೂಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಫಿನಾನ್ಷಿಯಲ್ ನೋಡಿ, ದ್ವಿತೀಯಾಧಿಪತಿ ಶುಕ್ರ ಗ್ರಹರು ಇಲ್ಲಿ ಚತುರ್ಥ ಭಾವದಲ್ಲಿ ಇರುವಂತದ್ದು ಮತ್ತು ದ್ವಿತೀಯ ಸ್ಥಾನದಲ್ಲಿ ರಾಶ್ಯಾಧಿಪತಿ ಮತ್ತು ಲಗ್ನಾಧಿಪತಿಯಾಗಿ ಬುಧ ಅಸ್ತ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ. ಆದ್ರೂ ಚಿಂತೆ ಬೇಡ, ಬರುವಂತ ದಶಾಭುಕ್ತಿಗಳಲ್ಲಿ ಮುಂದಿನ ವರ್ಷ ಜೂನ್ ನಂತರ ಸ್ವಲ್ಪ ಚೆನ್ನಾಗಿದೆ. ಅವಾಗ ರಾಹು ಮಹಾದಶನಲ್ಲಿ ಸೂರ್ಯ ಅಂತರ್ದಶ ಬರುತ್ತೆ. ಅವಾಗ ನಿಮ್ಗೆ ಆರ್ಥಿಕವಾಗಿ ಚೆನ್ನಾಗಾಗುತ್ತೆ, ಫೈನಾನ್ಷಿಯಲಿ. ಮದುವೆ ಸಂಬಂಧಪಟ್ಟಂಥದ್ದು ಜನವರಿ ನಂತರ ರಾಹು ಕೇತು ಬದಲಾವಣೆ ನಂತರ ಒಳ್ಳೇದಾಗುತ್ತೆ. ಅದಕ್ಕೆ ಸ್ವಲ್ಪ ಕುಕ್ಕೆ ಸುಬ್ರಹ್ಮಣ್ಯ ಅಥವಾ ಕಾಳಹಸ್ತಿನಲ್ಲಿ ರಾಹು ಕೇತು ಶಾಂತಿ ಮಾಡಿಸೋದ್ರಿಂದ ರಾಹು ಕೇತು ದೋಷ ದೂರವಾಗಿ ಮದುವೆ ಬೇಗ ಸೆಟ್ ಆಗುವಂಥದ್ದು ಬರುವ ಜನವರಿಯಲ್ಲಿ ಅಂತ ಹೇಳ್ತೀನಿ. ಓಕೆ, ದಿವಾಕರ್ ಅವರು ಕೂಡ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡಿದ್ದಾರೆ. ಆದಷ್ಟು ಬೇಗ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ನಾವು ಮಕರ ರಾಶಿಯ ಬಗ್ಗೆ ದಿನ ಭವಿಷ್ಯವನ್ನ ನೋಡ್ಬೇಕಾಗಿತ್ತು. ನೋಡಿ, ಮಕರ ರಾಶಿಯವರು ಧ್ಯಾನ ಮತ್ತು ಯೋಗ, ಆಧ್ಯಾತ್ಮಿಕ ಮತ್ತು ಭೌತಿಕ ಲಾಭಗಳಿಗಾಗಿ ಆಚರಿಸುವಂತದ್ದು ಇವತ್ತು ದಿನ ನಿಮ್ಗೆ ಚೆನ್ನಾಗಿರುತ್ತೆ. ಹೊಸ ಹಣ ಗಳಿಕೆ ಅವಕಾಶಗಳು ಕೂಡ ಇವತ್ತು ನಿಮಗೆ ಲಾಭದಾಯಕವಾಗಿರುವಂತದ್ದು ಮಕರ ರಾಶಿಯವರಿಗೆ ನೋಡ್ತಾ ಇದ್ದೇವೆ. ಓಕೆ, ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ. ನೋಡಿ, ಕುಂಭರಾಶಿಯವರು ನಿಮ್ಮ ಅಪಾರ ವಿಶ್ವಾಸ ಮತ್ತು ಸುಲಭದ ಕೆಲಸದ ಒಂದು ವೇಳಾಪಟ್ಟಿ ಇಂದು ನಿಮಗೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಸಾಕಷ್ಟು ಸಮಯ ನೀಡುತ್ತೆ. ಈ ರೀತಿ ನೀವು ಪ್ಲಾನಿಂಗ್ ಮಾಡಿರೋದ್ರಿಂದ ದಿನ ಚೆನ್ನಾಗಿರುತ್ತೆ. ಕುಂಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನು ಕೊನೆಯ ರಾಶಿ ಮೀನ ರಾಶಿ. ಮೀನರಾಶಿಯವರಿಗೆ ಜೀವನವನ್ನು ಸಂತೋಷದಿಂದ ಅನುಭವಿಸಲು ಸಿದ್ಧ ಒಂದು ಮನೋರಂಜನೆ ವಿಚಾರವಾಗಿ ಒಂದು ಸ್ವಲ್ಪ ಅವರ ಒಂದು ಸ್ವಯಂ ಕೆಲಸದ ವಿಚಾರವಾಗಿ ಇವತ್ತು ಬಿಡುವು ಸಿಗುವಂಥದ್ದು, ಅದನ್ನ ಆನಂದಿಸಿ ದಿನ ಖುಷಿಯಾಗಿರುವಂತದ್ದು ಮೀನರಾಶಿಯವರಿಗೆ ನೋಡ್ತೇವೆ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ಖುಷಿದಾಯಕವಾದ ದಿನ ಆಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ನೋಡಿದ್ದಾಯ್ತು. ವೀಕ್ಷಕರೇ, ನೀವು ಗುರುಜಿಗಳ ಬಳಿ ನೇರವಾಗಿ ಮಾತನಾಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನೀವು ವಾಟ್ಸ್ಆಪ್ ನಲ್ಲಿ ಕೂಡ ಮೆಸೇಜ್ ಕಳುಹಿಸಬಹುದು. 2 ವಾಟ್ಸ್ಆಪ್ ನಂಬರ್ ಕೂಡ ನಿಮಗೆ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರಶ್ನೆ, ನಿಮ್ಮ ಹೆಸರು, ಜನ್ಮಸ್ಥಳ, ಜನ್ಮ ದಿನಾಂಕ, ಜನ್ಮ ಸಮಯವನ್ನ ನಮಗೆ ಕಳುಹಿಸಿದ್ರೆ ಗುರುಜಿಗಳು ಸಹ ಅದಕ್ಕೆ ಉತ್ತರವನ್ನ ನೀಡ್ತಾರೆ. ಕುಂಭ ರಾಶಿಯ ಜುಲೈ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ನೀವು ಮಾಡ್ಬೇಕು ಅನ್ಕೊಂಡಿರುವಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಜುಲೈ ತಿಂಗಳಿನಲ್ಲಿ ಮಾಡ್ತೀರಾ? ಯಾರಿಗೆ ಎಷ್ಟು ಲಾಭ ಇದೆ, ಯಾವ ಕ್ಷೇತ್ರದಲ್ಲಿ ನೀವು ಲಾಭವನ್ನ ಗಳಿಸಬಹುದು, ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬೇಕಾ ಬೇಡವಾ, ಗುರುಜಿಗಳು ತಿಳಿಸ್ತಾರೆ. ಗುರುಜಿ, ಕುಂಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವಗ್ರಹಗಳ ಗೋಚಾರದ ಅನುಸಾರವಾಗಿ ರಾಶಿ ಫಲ ಏನ್ ಸೂಚಿಸುತ್ತೆ? ನೋಡಿ, ಈಗ ನಾವು ಪ್ರತಿಯೊಂದು ರಾಶಿ ಫಲದ ವಿಚಾರವಾಗಿ ಜುಲೈ 2025 ಏನ್ ನೋಡ್ತಾ ಇದೀವಿ ಮಾಸ ಭವಿಷ್ಯದಲ್ಲಿ, ಪ್ರತಿಯೊಂದು ರಾಶಿಯವರಿಗೂ ಅಷ್ಟೊಂದು ದೊಡ್ಡ ಗ್ರಹಗಳ ಬದಲಾವಣೆ ಆಗಿಲ್ಲ. ಸಣ್ಣ ಪುಟ್ಟ ಬುಧನ ಬದಲಾವಣೆ ಆಗಿರ್ಬೋದು ಮತ್ತು ಸೂರ್ಯನ ಬದಲಾವಣೆ ಆಗಿರ್ಬೋದು. ಅದೇ ರೀತಿ ಕುಂಭ ರಾಶಿಯವರಿಗೂ ಕೂಡ ಜುಲೈ ತಿಂಗಳಿನಲ್ಲಿ ನೋಡೋದಾದ್ರೆ ಸೂರ್ಯ ಭಗವಾನರ ಸ್ಥಾನ ಪಲ್ಲಟ 15ನೇ ತಾರೀಕು ನಂತರ ಆಗ್ತಿರುವಂತದ್ದು. ಇಲ್ಲೇನಾಗುತ್ತೆ, ಕುಂಭ ರಾಶಿಯವರಿಗೆ ಇಷ್ಟು ದಿನ ನಿಮ್ಗೆ ಪಂಚಮದಲ್ಲಿ ಇದ್ದ ಒಂದು ಸೂರ್ಯ ಭಗವಾನರು ಷಷ್ಠ ಭಾವಕ್ಕೆ ಬರುವಂತದ್ದು. ಅಂದ್ರೆ ಸಪ್ತಮಾಧಿಪತಿ ಪಂಚಮದಲ್ಲಿದ್ದಾಗ ಅತ್ಯಂತ ಶುಭ ಫಲ ಇಷ್ಟು ದಿನ ಸೂರ್ಯ ಭಗವಾನರು ಕೊಡ್ತಾ ಇದ್ರು. ಆದ್ರೆ ಇಲ್ಲಿ ಷಷ್ಠ ಭಾವಕ್ಕೆ ಬಂದಾಗ ಸ್ವಲ್ಪ ಸಾಧಾರಣ ಫಲ, ಅಂದ್ರೆ ಅವರೇಜ್ ರಿಸಲ್ಟ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ನೋಡ್ತಾ ಬರ್ತೀವಿ. ಸೂರ್ಯನಿಂದ ಹೆಚ್ಚು ಬದಲಾವಣೆ ಕಾಣೋದಿಲ್ಲ. ಆದ್ರೂ ಕೂಡ 16ನೇ ತಾರೀಕು ಸ್ವಲ್ಪ ಆರೋಗ್ಯ, ಜುಲೈ 16 ನಂತರ ಕುಂಭರಾಶಿಯವರಿಗೆ ಆರೋಗ್ಯ ಸಮಸ್ಯೆಗಳು ಕೊಡಬಹುದು. ಯಾಕಂದ್ರೆ ಷಷ್ಠ ಭಾವಕ್ಕೆ ಸೂರ್ಯ ಭಗವಾನರು ಬರೋದ್ರಿಂದ. ಹಾಗಾಗಿ 16 ತಾರೀಕು ಜುಲೈ ನಂತರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಇರೋದು ಉತ್ತಮ. ಮುಂದೆ ನೋಡೋದಾದ್ರೆ ಜುಲೈ ತಿಂಗಳಲ್ಲಿ ಆಷಾಢ ಮಾಸ ಪ್ರಾರಂಭವಾಗ್ತಿರುವಂತದ್ದು. ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಒಂದು ಆಚರಣೆ ಅಂತ ಹೇಳ್ತೀವಿ. ಪ್ರತಿ ಶುಕ್ರವಾರ ಅವರು ಒಂದು ಲಕ್ಷ್ಮಿಯ ತಾಯಿಯ ಒಂದು ಪೂಜೆ ಮಾಡುವಂತದ್ದು ತುಂಬಾ ಒಳ್ಳೇದು. ಈಗ ಆಷಾಢ ಮಾಸನೇ ನಡೀತಾ ಇದೆ. ಇದರಲ್ಲಿ ಮೊದಲೇ ಒಂದು ಆಷಾಢ ಈಗ ಆಲ್ರೆಡಿ ಹೋದ ಶುಕ್ರವಾರ ಮುಗ್ದೋಗಿದೆ. ಬರುವಂತದ್ದು ನಾಳೆ ಶುಕ್ರವಾರ ಯಾವುದು 4ನೇ ತಾರೀಕು 2ನೇ ಶುಕ್ರವಾರ ಆಗ್ತಾ ಇದೆ. ಮತ್ತೆ ಮೂರನೇ ಶುಕ್ರವಾರ ಜುಲೈ 11ಕ್ಕೆ ಬರುತ್ತೆ. ಮತ್ತೆ 4ನೇ ಶುಕ್ರವಾರ ಜುಲೈ 18ನೇ ತಾರೀಕು ಬರುವಂತದ್ದು. ಆಷಾಢ ಮಾಸದಲ್ಲಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ತುಂಬಾ ಒಳ್ಳೆಯದು. ಮತ್ತೆ ಇನ್ನೇನು ಬರುವಂತ ಜುಲೈ 10ನೇ ತಾರೀಕು ಗುರು ಪೂರ್ಣಿಮಾ, ಗುರು ವೇದವ್ಯಾಸರ ಒಂದು ಜಯಂತಿ ಅಂತ ಹೇಳ್ತೀವಿ. ಅಂದ್ರೆ ಗುರುಗಳನ್ನ ನಮಿಸುವಂತದ್ದು, ಗುರುಗಳನ್ನ ಸ್ಮರಿಸುವಂತದ್ದು ಬಹಳ ವಿಶೇಷವಾದ ಒಂದು ಪೌರ್ಣಿಮೆಯ ದಿನ ಜುಲೈ 10ನೇ ತಾರೀಕು ನೋಡ್ತೀವಿ. ಮತ್ತೆ ಜುಲೈ 16ನೇ ತಾರೀಕು ನಂತರ ಈ ಒಂದು ಉತ್ತರಾಯಣ ಪುಣ್ಯಕಾಲ ಸಮಾಪ್ತಿಯಾಗಿ
ದಕ್ಷಿಣಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತೆ. ಸಾಮಾನ್ಯವಾಗಿ ದಕ್ಷಿಣಾಯಣ ಸಮಯದಲ್ಲಿ ಶುಭ ಕಾರ್ಯಗಳು ನಾವು ಮಾಡುವುದಿಲ್ಲ. ಅಂದ್ರೆ ದಕ್ಷಿಣಾಯಣ ಪುಣ್ಯಕಾಲದಲ್ಲಿ 3 ತಿಂಗಳು ಅಷ್ಟೊಂದು ಶುಭ ಕಾರ್ಯ ಮಾಡಲು ಒಂದು ವರ್ಜಿಸುವಂತ ಒಂದು ದಿನಾಂಕ ಅಂತ ನೋಡ್ತೀವಿ. ಅದೇ ಜೊತೆನಲ್ಲಿ 24ನೇ ತಾರೀಕು ಈ ಒಂದು ಮಾಸದ ಅಂತ್ಯದಲ್ಲಿ ಅಮಾವಾಸ್ಯೆ ಪ್ರಾರಂಭವಾಗ್ತಿರುವಂತದ್ದು. ವಿಶೇಷವಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತಾರೆ ಅಮಾವಾಸ್ಯೆ ಎಂದು. ಯಾರು ಕೆಲವೊಂದು ಸುಮಂಗಲಿಯರು ಗಂಡನ ದೀರ್ಘಾಯುಷ್ಯಕ್ಕೆ ಈ ವ್ರತವನ್ನು ಮಾಡುವಂಥದ್ದು. ಇದರಿಂದ ಜುಲೈ ಅಂತ್ಯ ಮಾಸದಲ್ಲಿ ಶ್ರಾವಣ ಮಾಸ ಕೂಡ ಪ್ರಾರಂಭವಾಗುವಂಥದ್ದು. ಶ್ರಾವಣ ಮಾಸದಲ್ಲಿ ಪ್ರಾರಂಭವಾದ್ರೆ ವಿಶೇಷವಾಗಿ ಜುಲೈ 28ನೇ ತಾರೀಕು ನಾಗ ಚತುರ್ಥಿ ಬರುವಂಥದ್ದು. ಅಂದ್ರೆ ಸ್ಕಂದನ ಆರಾಧನೆ ಒಳ್ಳೆಯದು. ಮತ್ತೆ ಜುಲೈ 29ನೇ ತಾರೀಕು ನಾಗ ಪಂಚಮಿ ಬರುವಂಥದ್ದು. ವಿಶೇಷವಾಗಿ ಈ ಸತಿ ಮಂಗಳವಾರನೇ ನಾಗ ಪಂಚಮಿ ಬರೋದ್ರಿಂದ ಅದರಿಂದ ಒಂದು ವಿಶೇಷ ಒಂದು ಖುಷಿಯಾಗಿರುವಂತ ಒಂದು ಪಂಚಾಂಗದ ಪ್ರಕಾರದಲ್ಲಿ ವಿಶೇಷವಾಗಿರುವಂತ ದಿನ ಅಂತ ಹೇಳ್ತೀವಿ. ಇವೆಲ್ಲ ಒಂದು ನವಗ್ರಹಗಳ ಗೋಚಾರದಲ್ಲಿ ವಿಶೇಷವಾಗಿ ಈ ಒಂದು ಜುಲೈ ಮಾಸದಲ್ಲಿ ಹೆಚ್ಚು ಪ್ರಭಾವ ಇರುವಂತದ್ದು ಸೂರ್ಯಗ್ರಹ, ಬುಧ ನವಗ್ರಹ. ಉಳಿದಿರುವ ಎಲ್ಲಾ ಗ್ರಹಗತಿಗಳು ಅವರವರ ಅಂದ್ರೆ ಈಗಿರುವಂತ ಜೂನ್ ತಿಂಗಳಲ್ಲಿ ಏನೇನು ಯಾವ ರಾಶಿಯಲ್ಲಿ ಇತ್ತೋ ಜುಲೈಯಲ್ಲೂ ಕೂಡ ಅದರೇ ಪುನರಾವರ್ತ ಆಗೋದ್ರಿಂದ ಈ ರೀತಿ ಒಂದು ಫಲಗಳನ್ನ ನೋಡ್ತೇವೆ. ಗುರುಜಿ, ಇನ್ನು ಕೂಡ ಮುಂದುವರೆದು ಕುಂಭ ರಾಶಿಯವರಿಗೆ ಈ ಒಂದು ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿ. ನೋಡಿ, ಕುಂಭರಾಶಿಯವರಿಗೆ ನಾನು ಆಗ್ಲೇ ತಿಳಿಸಿದಂಗೆ ಸ್ವಲ್ಪ ರಾಶಿಯಿಂದ ದ್ವಿತೀಯ ಮತ್ತು ಲಾಭಾಧಿಪತಿಯಾದ ಗುರು ಭಗವಾನರು ಈಗಾಗಲೇ ಒಂದು ಗುರುಬಲ ತುಂಬಾ ಚೆನ್ನಾಗಿ ನಡೀತಾ ಇದೆ. ಯಾಕೆಂದ್ರೆ ದ್ವಿತೀಯ ಸ್ಥಾನ ಅಂತ ಹೇಳ್ತೀವಿ. ದ್ವಿತೀಯ ಅಂದ್ರೆ ಧನಾಧಿಪತಿ ಮತ್ತು ಲಾಭಾಧಿಪತಿ ಅಂತ ಹೇಳ್ತೀವಿ. ಗುರು ಭಗವಾನರ ಒಂದು ಒಳ್ಳೆ ಪಂಚಮದಲ್ಲಿ ಗೋಚರ ಆಗ್ತಿರೋದ್ರಿಂದ ಒಂದು ಒಳ್ಳೆ ಫಲಗಳನ್ನು ನಾವು ನೋಡ್ತಾ ಇದೀವಿ. ಅದರಲ್ಲಿ ಪಂಚಮದಲ್ಲಿ ಕುಂಭರಾಶಿಯವರಿಗೆ ವಿಶೇಷವಾದ ಫಲ ಗುರು ಭಗವಾನರು ಕೊಡ್ತಾ ಇದ್ದಾರೆ. ಸಂಪೂರ್ಣ ಗುರುಬಲ ಈ ರಾಶಿಯವರಿಗೆ ಇರ್ತಾ ಇರುವಂತದ್ದು. 5ನೇ ಮನೆ ಇದೊಂದು ಸೂಚಿಸುತ್ತೆ. ಸ್ವಲ್ಪ ಏನ್ ಪ್ಲಸ್ ಪಾಯಿಂಟ್ ಅಂದ್ರೆ ಕುಂಭರಾಶಿಗೆ ಇದನ್ನ ನೀವು ಈ ಒಂದು ಜುಲೈ ತಿಂಗಳನ್ನಾದ್ಯಂತ ಇದರ ಫಲ ಪಡ್ಕೋಬಹುದು. ಅಂದ್ರೆ ನೀವೇನ್ ಮಾಡ್ತೀರಿ ಅಂತಂದ್ರೆ ಪ್ರತಿಯೊಂದು ಖಂಡಿತವಾಗಿ ಗುರುವಿನಿಂದ ದ್ವಿತೀಯಾಧಿಪತಿಯಾಗಿರೋದ್ರಿಂದ ಹಣದಲ್ಲಿ ಲಾಭ, ಧನದಲ್ಲಿ ಲಾಭ, ಆರೋಗ್ಯದಲ್ಲಿ ಲಾಭ ಸಿಗುವಂಥದ್ದು, ಅಂತಸ್ತಿನಿಂದ ಲಾಭ, ಗೌರವದಿಂದ ಲಾಭ, ಇದೆಲ್ಲ ವಿಚಾರದಲ್ಲಿ ಲಾಭ ಸಿಗುವಂಥದ್ದು. ಅಂದ್ರೆ ಲಾಭಾಧಿಪತಿ ಲಾಭ ಸ್ಥಾನದಿಂದ ಪಂಚಮದಿಂದ ಲಾಭಕ್ಕೆ ದೃಷ್ಟಿ ಬಿಡೋದ್ರಿಂದ ಇದು ಒಂದೇ ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಹಾಗೆ ಧನಸ್ಥಾನ ಕೂಡ ಕುಂಭರಾಶಿಯವರಿಗೆ ಆಕ್ಟಿವೇಟ್ ಆಗಿರೋದ್ರಿಂದ ಕುಟುಂಬದಿಂದ ಲಾಭ, ಕುಟುಂಬದಲ್ಲಿ ಸಂತಸದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಮತ್ತೆ ಕುಂಭರಾಶಿಯವರು ಇಷ್ಟು ಕಳೆದ ಒಂದ್ ಸ್ವಲ್ಪ ದಿನದಿಂದ ಸಾತಿ ಅದರಿಂದ ಏನು ತಾವು ಬಳಲ್ತಿರ್ದಿರೋ ಇವಾಗ ನಿಮ್ಮ ಮಾತಿಗೆ ಒಂದು ಬೆಲೆ ಬರುವಂಥದ್ದು ಈ ಮಾಸದಲ್ಲಿ. ವಿದ್ಯಾಕ್ಷೇತ್ರದಲ್ಲೂ ಕೂಡ ನೀವು ಅಭಿವೃದ್ಧಿಯನ್ನ ಕಾಣ್ತೀರಾ. ಮತ್ತು ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಥೇಚ್ಛವಾಗಿ ಏಳಿಗೆ ಆಗುತ್ತೆ. ಮತ್ತೆ ಇನ್ನು ನಿಮ್ಮ ರಾಶಿಗೆ ತೃತೀಯ ದಶಮಾಧಿಪತಿಯಾದ ಮಂಗಳ ಗ್ರಹರು ಸಪ್ತಮ ಸ್ಥಾನದಲ್ಲಿರುವಂತದ್ದು. ಸಪ್ತಮ ಸ್ಥಾನ ಅಲ್ಲಿ ಕೂಡ ಮಂಗಳ ಗ್ರಹರು ಮಿತ್ರ ಸ್ಥಾನದಲ್ಲಿ ಇದ್ದಾರೆ. ಅಂದ್ರೆ ಸೂರ್ಯನ ಮನೆಯಲ್ಲಿರೋದ್ರಿಂದ ತೃತೀಯ ಅಂದ್ರೆ ಏನಾಗುತ್ತೆ, ಧೈರ್ಯ, ಸಾಹಸ, ಪರಾಕ್ರಮ ಈ ರೀತಿ ಇರುವಂತ ಭಾವ ಅದು. ಈ ಕುಜನಿಂದ ಈ ಒಂದು ಎಲ್ಲಾ ರೀತಿಯಲ್ಲೂ ಮುನ್ನುಗ್ಗುವಿಕೆ, ಧೈರ್ಯ, ಪ್ರತಿಯೊಂದು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಮತ್ತೆ ಕೆಲಸದಲ್ಲಿ ತುಂಬಾ ಕ್ರಿಯಾತ್ಮಕವಾಗಿರುವಂತದ್ದು. ಎಲ್ಲಾ ಕೆಲಸ ತುಂಬಾ ಬೋರಿಂಗ್ ಆಗಿ ಮಾಡಿದ್ರೆ ನಿಮಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ಒಂದು ಕುಜನಿಂದ ಆ ಪ್ರಭಾವ ಜಾಸ್ತಿ ಅಂತ ಹೇಳ್ತೀವಿ ಈ ಮಾಸದಲ್ಲಿ. ಮತ್ತೆ ಸಪ್ತಮದಲ್ಲಿ ಕುಜ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಕುಜದೋಷ ಉತ್ಪತ್ತಿ ಆಗುತ್ತೆ. ಆದ್ರೂ ಕೂಡ ಅದು ತಾತ್ಕಾಲಿಕ ಇರುವಂತದ್ದು. ಮತ್ತು ಒಟ್ಟು ಹೆಚ್ಚಾಗಿ ಸಕಾರಾತ್ಮಕ ಅಂಶಗಳಿಂದನೇ ಈ ಒಂದು ಮಾಸದಲ್ಲಿ ಅಂದ್ರೆ ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಕೂಡಿರುವಂತದ್ದು. ಓಕೆ ಗುರುಜಿ, ಇನ್ನು ರಾಶಿಯಾಧಿಪತಿ ವಿಚಾರಕ್ಕೆ ಬಂದ್ರೆ ರಾಶಿಯಾಧಿಪತಿ ಗೋಚಾರದಿಂದ ರಾಶಿ ಫಲ ಏನ್ ಸೂಚಿಸುತ್ತೆ? ಈ ಒಂದು ಜುಲೈ ತಿಂಗಳಿನಲ್ಲಿ ಅಂದುಕೊಂಡಿರುವಂತ ಕೆಲಸವನ್ನ ಕುಂಭರಾಶಿಯವರು ಮಾಡಬಹುದಾ, ಹೇಗೆ? ನೋಡಿ, ರಾಶಿಯಾಧಿಪತಿ ಶನೈಶ್ವರ ಗ್ರಹರು. ಇಲ್ಲೇನಾಗುತ್ತೆ, ರಾಶಿಯಾಧಿಪತಿ ಗೋಚರದಲ್ಲಿ ದ್ವಿತೀಯ ಭಾವದಲ್ಲಿರುವಂತದ್ದು. ದ್ವಿತೀಯ ಅಂದ್ರೇನೆ ಕುಟುಂಬ ಸ್ಥಾನ, ವಾಕ್ ಸ್ಥಾನ, ಧನ ಸ್ಥಾನ ಅಂತ ಹೇಳ್ತೀವಿ. ಶನೈಶ್ವರರು ಗ್ರಹರು ರಾಶಿಯಾಧಿಪತಿಯಾಗಿ ಗುರುವಿನ ಮನೆಯಲ್ಲಿರುವಂತದ್ದು. ಇಲ್ಲಿ ಗುರು ಮತ್ತು ಶನಿಗೆ ಸಮಬಲ ಗ್ರಹಗಳ ಶತ್ರುತ್ವ ಅಂತ ಮಿತ್ರತ್ವ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದರಲ್ಲಿ ಇಲ್ಲಿ ಗುರು ಸಮಗ್ರಹ ಅಂತ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಸಮಗ್ರಹ ಅಂತಂದ್ರೆ ಅವರೇಜ್, ಅಂದ್ರೆ ನಿಮ್ಗೆ ನ್ಯೂಟ್ರಲ್ ಎಫೆಕ್ಟ್ ನೋಡ್ತೀವಿ ರಾಶಾಧಿಪತಿನ ವಿಚಾರದಲ್ಲಿ. ಆದ್ರಿಂದ ನಿಮ್ಗೆ ಸ್ವಲ್ಪ ಮಧ್ಯಮ ಫಲ ಬರುವಂತದ್ದು. ಯಾವ ವಿಚಾರವಾಗಿ, ಕುಟುಂಬದ ವಿಚಾರವಾಗಿ, ಧನ ಧಾನ್ಯ ಸಂಪತ್ತು ವಿಚಾರವಾಗಿ ಅವರೇಜ್ ರಿಸಲ್ಟ್ಸ್ ಬಂದೇ ಬರುತ್ತೆ. ಮತ್ತೆ ಸಾತಿ ವಿಚಾರದಲ್ಲಿ ಅಂತ್ಯ ಶನಿ ನಡೀತಾ ಇರೋದ್ರಿಂದ ನಿಮಗೆ ಇದರಲ್ಲಿ ಏನು ಅಂತ ದೊಡ್ಡ ಸಮಸ್ಯೆಗಳು ಆಗೋದಿಲ್ಲ. ಯಾಕಂದ್ರೆ ಒಂದು ಗಾದೆ ಯಾವ ರೀತಿ ಅಂದ್ರೆ ಶನೈಶ್ವರರು ಬಿಟ್ಟು ಹೋಗ್ಬೇಕಾದ್ರೆ ಕೊಟ್ಟೋಗ್ತಾರೆ ಅಂತ.
ಸೊ ಆ ವಿಚಾರದಲ್ಲಿ ನೋಡೋದಾದ್ರೆ ಇದೊಂದು ಉತ್ತಮ ಪ್ರಭಾವ ನಿಮಗೆ ಸಿಗುತ್ತೆ. ಮತ್ತು ಇನ್ನ ನಿಮ್ಮ ರಾಶಿಗೆ ಯೋಗಕಾರಕನಾದ ಗ್ರಹ ಶುಕ್ರ ಗ್ರಹರು. ಇಲ್ಲೇನಾಗುತ್ತೆ, ಯೋಗಕಾರಕ ಶುಕ್ರ ಗ್ರಹರು ಸುಖಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಸ್ವಕ್ಷೇತ್ರದಲ್ಲಿ ಇರುವಂತದ್ದು. ಸೊ ಭಾಗ್ಯಸ್ಥಾನಕ್ಕೆ ಅಧಿಪತಿಯಾದ ಶುಕ್ರ ಭಾಗ್ಯದಲ್ಲಿ ಇರೋದ್ರಿಂದ ಭಾಗ್ಯಗಳ ಸುರಿಮಳನೆ ಆಗುವಂತದ್ದು, ಅಂದ್ರೆ ಸುಖವಾಗಿ ಇರುವಂತದ್ದು. ಮತ್ತೆ ಕುಂಭರಾಶಿಯವರು ಸ್ಥಿರಾಸ್ತಿ, ಚರಾಸ್ತಿ ಮತ್ತು ವಾಹನ ಇತ್ಯಾದಿಗಳಿಂದ ಲಾಭ ಸಿಗುವಂತದ್ದು. ಗುರುವಿನಿಂದ ಕೂಡ ಲಾಭ ಇದೆ, ಶುಕ್ರನಿಂದನೂ ಲಾಭ ಇದೆ. ಭೂಮಿ, ವಾಹನ ಖರೀದಿ, ರಿಜಿಸ್ಟ್ರೇಷನ್ ಈ ವಿಚಾರದಲ್ಲಿ ಅನುಕೂಲ ನಿಮ್ಗೆ ಈ ಮಾಸದಲ್ಲಿ ಆಗುತ್ತೆ. ಈ ತಿಂಗಳು ಯಾವುದೇ ನೆಗೆಟಿವಿಟಿ ಇಲ್ಲ, ಮತ್ತೆ ಇನ್ಸೆಕ್ಯೂರಿಟಿ ಇಲ್ಲ. ಎಲ್ಲಾ ಸಮಸ್ಯೆಗಳು ಕೂಡ ಅದರಿಂದ ನೀವು ಹೊರಗಡೆ ಬರುವಂತದ್ದು ಶುಕ್ರನ ಪ್ರಭಾವದಿಂದ ನೋಡ್ತೀವಿ. ಇನ್ನು ಮುಂದೆ ನೋಡೋದಾದ್ರೆ ಈ ಒಂದು ಯಾರು ಒಂದು ಕುಂಭರಾಶಿಯವರು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ತೀರಾ, ಎಜುಕೇಶನ್ ಫೀಲ್ಡ್ ಅಲ್ಲಿ ಇರ್ತೀರಾ, ಅವರಿಗೆ ತುಂಬಾ ಒಳ್ಳೇದು. ಮತ್ತೆ ಕುಂಭರಾಶಿಯ ರೈತರು, ವಿಶೇಷವಾಗಿ ನಮ್ಮ ದೇಶದ ಬೆನ್ನೆಲುಬುನೇ ರೈತ ಅಂತ ಹೇಳ್ತೀವಿ. ಸೊ ಆ ಒಂದು ರೈತರಿಗೆ ತುಂಬಾ ಒಳ್ಳೆಯ ಮಾಸ, ಅಂದ್ರೆ ಒಳ್ಳೆ ಬೆಳೆ ಬೆಳೆಯುವಂತದ್ದು, ಒಳ್ಳೆ ಬೀಜ ಬಿತ್ತನೆ ಮಾಡುವಂತದ್ದು, ಖುಷಿಯಿಂದ ಜೀವನ ನಡೆಸುವಂತದ್ದು, ಮತ್ತು ಅವ್ರಿಗೂ ಕೂಡ ಸಕ್ಸಸ್ ಜುಲೈ ಮಾಸದಲ್ಲಿ ಚೆನ್ನಾಗಿರುತ್ತೆ. ಮತ್ತೆ ಮೇಲಾಗಿ ಮುಂದೆ ನೋಡೋದಾದ್ರೆ ಪಂಚಮಕ್ಕೆ ಮತ್ತು ಅಷ್ಟಮಕ್ಕೆ ಅಧಿಪತಿಯಾದ ಬುಧ ಗ್ರಹರು ಕೂಡ ಸ್ವಕ್ಷೇತ್ರದಲ್ಲಿರುವಂತದ್ದು. ಈ ಒಂದು ಆಷಾಢ ಮಾಸದ ಅನುಸಾರವಾಗಿ ಸ್ವಕ್ಷೇತ್ರದಲ್ಲಿ ಪಂಚಮ ಅಂತಂದ್ರೆ ಸಂತಾನ ಭಾವ ಅಂತ ಹೇಳ್ತೀವಿ. ಆದ್ರೆ ಆಷಾಢ ಮಾಸದಿರೋದ್ರಿಂದ ಯಾರು ಸಂತಾನಾಪೇಕ್ಷಿತ ದಂಪತಿಗಳಿರ್ತೀರೋ ಸ್ವಲ್ಪ ಸಂತಾನಕ್ಕೆ ಮುಂದೆ ಪ್ಲಾನ್ ಮಾಡಿ. ಈ ಮಾಸದಲ್ಲಿ ಸ್ವಲ್ಪ ಮುಂದೂಡಿ, ಅಟ್ಲೀಸ್ಟ್ ಜುಲೈ 24 ಅಮಾವಾಸ್ಯೆ ಕಳೆಯವರೆಗಾದ್ರೂ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳ್ತೀವಿ. ಅದರ ನಂತರ ತುಂಬಾ ಒಳ್ಳೇದಾಗುವಂತದ್ದು. ಮತ್ತೆ ಪಂಚಮ ಭಾವದಲ್ಲೇ ಪಂಚಮಾಧಿಪತಿ ಬುಧನೊಟ್ಟಿಗೆ ಸೂರ್ಯ ಇರ್ತಾರೆ 15ನೇ ತಾರೀಕುವರೆಗೂ. ಸೊ ಇದು ನಿಮ್ಗೆ ಏನ್ ನೀಡುತ್ತೆ ಅಂದ್ರೆ ವಿಶೇಷವಾಗಿ ಬುಧಾದಿತ್ಯ ಯೋಗ ಕ್ರಿಯೇಟ್ ಆಗ್ತಿದೆ. ಇದರಿಂದ ಬುಧಾದಿತ್ಯ ಯೋಗ ಅಂತಂದ್ರೆ ಬುಧ ಮತ್ತು ಆದಿತ್ಯ ಒಟ್ಟಿಗೆ ಇರೋದ್ರಿಂದ ಬುಧಾದಿತ್ಯ ಯೋಗ ಅಂದ್ರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಲಾಭವನ್ನು ನೀಡುವಂತದ್ದು. ಬುಧ ಒಂದು ವ್ಯಾಪಾರಕಾರಕ ಗ್ರಹ. ಸೊ ವ್ಯಾಪಾರಸ್ಥರು, ಯಾರು ಕುಂಭರಾಶಿಯ ವ್ಯಾಪಾರಸ್ಥರು ಇರ್ತಾರೋ ಅವ್ರಿಗೂ ತುಂಬಾ ಒಳ್ಳೆ ಯಥೇಚ್ಛವಾಗಿ ಲಾಭ ಅಂತ ಹೇಳ್ತೀವಿ. ಮತ್ತೆ ಅವರು ಅದ್ರ ಜೊತೆಗೆ ತ್ರಿಗ್ರಹ ಯೋಗ ಕೂಡ ಪಂಚಮ ಭಾವದಲ್ಲಿ ಆಗ್ತಿದೆ. ತ್ರಿಗ್ರಹ ಅಂದ್ರೆ ಗುರು, ಬುಧ ಮತ್ತು ಸೂರ್ಯ. ಸೊ ಗುರು ಬುಧ ಕೂಡಿದಾಗ ಧನಕಾರಕ ಎರಡು ಗ್ರಹಗಳು ತುಂಬಾ ಒಳ್ಳೆಯ ವಿಚಾರ. ಮತ್ತು ಗುರು ಮತ್ತೆ ಸೂರ್ಯ ಒಟ್ಟಿಗೆ ಇದ್ದಾಗ ಕುಂಭರಾಶಿಯ ಒಂದು ತಂದೆಯಿಂದ ಸಹಾಯ, ಅಂದ್ರೆ ತಂದೆಯಿಂದ ಆರ್ಥಿಕವಾಗಿ ಅಥವಾ ತಂದೆಯಿಂದ ಏನೇ ಆರ್ಥಿಕ ಇಲ್ಲ ಅಂದ್ರೂ ಒಂದು ಏನಾದ್ರು ಸಜೆಷನ್ಸ್ ಕೊಡ್ಬೋದು. ಅವರಿಂದ ಏನಾದ್ರು ಒಂದು ಒಳ್ಳೆ ಸಜೆಷನ್ಸ್ ನಮಗೆ ಒಳ್ಳೇದಾಗ್ಬೋದು. ಈ ರೀತಿ ಹಲವಾರು ವಿಚಾರದಲ್ಲಿ ರಾಷ್ಟ್ರಾಧಿಪತಿ ಗೋಚಾರ ಅಲ್ದಿರ ಶುಕ್ರನಿಂದ, ಮಂಗಳನಿಂದ, ಗುರುವಿನಿಂದ ಮತ್ತು ಸೂರ್ಯನಿಂದ ಇಷ್ಟೆಲ್ಲ ಪಾಸಿಟಿವ್ ಎಫೆಕ್ಟ್ಸ್ ಈ ಒಂದು ಜುಲೈ ಮಾಸದಲ್ಲಿ ಕುಂಭರಾಶಿಯವರಿಗೆ ಆಗುವಂಥದ್ದು. ಓಕೆ, ಕುಂಭರಾಶಿಯವರು ಜುಲೈ ತಿಂಗಳಿನಲ್ಲಿ ರಾಶಿಯ ರಾಷ್ಟ್ರಾಧಿಪತಿಯ ಗೋಚಾರದಿಂದ ಹಾಗೆ ಮಿಕ್ಕಂತಹ ಕೆಲವೊಂದಷ್ಟು ಗ್ರಹಗಳ ಗೋಚಾರದಿಂದ ಎಷ್ಟು ಒಳ್ಳೆ ಸಮಯವನ್ನ ನೀವು ಪಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ಕೂಡ ತಿಳ್ಕೊಂಡ್ವಿ. ಇನ್ನು ಗುರುಜಿ, ನಕ್ಷತ್ರಗಳ ಅನುಸಾರವಾಗಿ ನೋಡೋದಾದ್ರೆ ಏನಾದ್ರೂ ರಾಶಿ ಫಲ ಇದೆಯಾ? ಪರಿಹಾರ ಕ್ರಮಗಳು ಮಾಡ್ಕೊಳ್ಬೇಕಾ ಕುಂಭರಾಶಿಯವರು? ನೋಡಿ, ನಾವು ಎಲ್ಲಾ ರಾಶಿಗೂ ಪ್ರತಿಯೊಂದ್ರಲ್ಲೂ ಪ್ಲಸ್ ಆರ್ ಮೈನಸ್ ಇರುತ್ತೆ. ಪ್ಲಸ್ ಜಾಸ್ತಿನೇ ಇದೆ. ನಾವು ಸಣ್ಣ ಪುಟ್ಟ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಪರಿಹಾರಗಳನ್ನು ನೋಡ್ಬೇಕಾದ್ರೆ ಮೊದಲನೇದಾಗಿ ನಕ್ಷತ್ರ ಅನುಸಾರವಾಗಿ ಫಲಗಳನ್ನು ನೋಡ್ಬೇಕಂದ್ರೆ ಧನಿಷ್ಠ ನಕ್ಷತ್ರ ಮತ್ತು ಶತಭಿಷ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ ಅಂತ ಹೇಳ್ತೀವಿ. ಅದರಲ್ಲೂ ವಿಶೇಷವಾಗಿ ಧನಿಷ್ಠ ನಕ್ಷತ್ರ ಅವರ ಫಲ ನೋಡ್ಬೇಕಾದ್ರೆ ಈ ಒಂದು ಮಾಸದಲ್ಲಿ ಸ್ನೇಹಿತರಿಂದ ಸಹಾಯ ಕಮ್ಮಿ ಮತ್ತು ಅವರಿಂದ ಕಮ್ಮಿ ನಿಯತ್ತು, ಅಂದ್ರೆ ಸ್ನೇಹಿತನ ಒಂದು ಲಾಯಾಲಿಟಿ ತುಂಬಾ ಕಮ್ಮಿ ಆಗುತ್ತೆ. ಅದಕ್ಕೆ ನೀವು ಯಾವುದೇ ರೀತಿ ಸ್ನೇಹಿತರ ಮೇಲೆ ನಿರೀಕ್ಷೆ ಇಟ್ಕೋಬೇಡಿ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ, ನಿಮ್ಗೆ ಒಳ್ಳೇದಾಗುತ್ತೆ. ಶತಭಿಷ ನಕ್ಷತ್ರದವರು, ಈ ನಕ್ಷತ್ರ ಏನೇ ಇದ್ರೂ ಕೂಡ ಮನೆ ಬದಲಾವಣೆ ಮಾಡುವಂತದ್ದು ಬರುವಂತದ್ದು ಈ ವಿಚಾರದಲ್ಲಿ. ಅಂದ್ರೆ ಯಾರಾದ್ರೂ ಬಾಡಿಗೆ ಮನೆಯಲ್ಲಿ ಇದ್ರೆ ಅಥವಾ ಆಫೀಸ್ ಆಗಿರ್ಬೋದು, ತಮ್ಮ ವಾಸಸ್ಥಳ ಬದಲಾವಣೆ ಮಾಡುವಂಥದ್ದು ನಿರೀಕ್ಷೆ ಇರುವಂಥದ್ದು. ಅದರಿಂದ ನೀವು ಚಿಂತೆ ಬೇಡ. ಶತಾಭಿಷ ನಕ್ಷತ್ರದವರು ನಿಮ್ಮ ಮನೆ ಬದಲಾವಣೆ ಮಾಡಿದ್ರು ಕೂಡ ಒಳ್ಳೆ ಮನೆ ನಿಮಗೆ ಸಿಗುವಂತ ಯೋಗ ಒಂದು ಕುಂಭರಾಶಿ ಶತಾಭಿಷ ನಕ್ಷತ್ರದವರಿಗೆ ಜುಲೈ ಮಾಸದಲ್ಲಿದೆ. ಮತ್ತೆ ಪೂರ್ವಭಾದ್ರ ನಕ್ಷತ್ರದವರು ಹಣದ ಸ್ವಲ್ಪ ಖರ್ಚು, ಅಂದ್ರೆ ಮನೆ ವಿಚಾರವಾಗಿ, ನಿಮ್ಮ ವೃತ್ತಿಯ ವಿಚಾರವಾಗಿ, ಅಂದ್ರೆ ವೃತ್ತಿಯಲ್ಲಿ ಏನಾದ್ರು ಕಲಿಕೆ ವಿಚಾರ ಇರ್ಬೋದು, ಅದರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗುವಂಥದ್ದು. ಆದ್ರೆ ಯಾವುದೇ ರೀತಿ ಚಿಂತೆ ಮಾಡಬೇಡಿ. ಮನೆಗಾಗಿ ಇರ್ಬೋದು ಅಥವಾ ವೃತ್ತಿಯಲ್ಲಾಗಿರ್ಬೋದು, ಇವರ ಖರ್ಚು ಏನಾಗುತ್ತೆ ಅಂದ್ರೆ ನಿಮ್ಗೆ ಶ್ರೇಯಸ್ಸನ್ನ ತಂದು ಕೊಡುತ್ತೆ. ಇದರಿಂದ ನಿಮ್ಗೆ ಒಂದು ಒಳ್ಳೆ ಧನದ ಆಗಮನ ಕೂಡ ಪೂರ್ವಭಾದ್ರ ನಕ್ಷತ್ರದವರು ನಿರೀಕ್ಷೆ ಮಾಡಬಹುದು. ಓಕೆ ಗುರೂಜಿ, ಪರಿಹಾರ ಕ್ರಮಗಳು ಏನಾದ್ರೂ ಇದೆಯಾ? ಹೇಗೆ ನೋಡಿ, ಪರಿಹಾರ ಕ್ರಮಗಳು ಅಂತ ನೋಡಿದಾಗ ಸ್ವಲ್ಪ ಕುಜನಿಂದ ಮತ್ತೆ ಇನ್ನೂ ಸ್ವಲ್ಪ ಕುಜನಿಂದ ಕುಜದೋಷ ಸೃಷ್ಟಿ ಆಗ್ತಿರುವಂತದ್ದು, ಮತ್ತೆ ಶನೇಶ್ವರ ಗ್ರಹದಿಂದ ದ್ವಿತೀಯದಲ್ಲಿ ಶನಿ ಸ್ವಲ್ಪ ಏನು 7.5 ಎಫೆಕ್ಟ್ಸ್ ಅಲ್ಲಿ ಬಿಟ್ಟೋದ್ರು ಕೂಡ ಒಂದ್ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತಲ್ವಾ. ಅದಕ್ಕೆ ಆದಷ್ಟು ಕುಜನಿಗೆ ಸಂಬಂಧಪಟ್ಟಂತದ್ದು ನಿಂಬೆ ಹಣ್ಣನ್ನ ದಾನ ಮಾಡಿ. ಯಾರ ಅವಶ್ಯಕತೆ ಇರುತ್ತೋ ಅಲ್ಲಿ ಅವರಿಗೆ ನಿಂಬೆ ಹಣ್ಣನ್ನ ದಾನ ಮಾಡಿ, ಅಥವಾ ಯಾವುದೋ ಒಂದು ಆಶ್ರಮದಲ್ಲಿ ಇರ್ಬೋದು, ಅವರಿಗೆ ನಿಂಬೆ ಹಣ್ಣಿನ ವಿಚಾರದಲ್ಲಿ ದಾನ ಮಾಡಿದ್ರೆ ಒಳ್ಳೇದು. ಮತ್ತೆ ಸ್ವಲ್ಪ ಕುಜದೋಷ ನಿರ್ಮಾಣವಾಗ್ತಿರೋದ್ರಿಂದ ಈ ಮಂತ್ರವನ್ನು ಜಪ ಮಾಡಿ
ಓಂ ಅಂಗಾರಕಾಯ ನಮಃ. ಇದನ್ನು ವಿಶೇಷವಾಗಿ ಶುಕ್ಲ ಪಕ್ಷದಲ್ಲಿ ಮಾಡಿದ್ರೆ ಲಾಭ. ಅಂದ್ರೆ ಶುಕ್ಲ ಪಕ್ಷ ಅಂದ್ರೆ ಜುಲೈ 1ನೇ ತಾರೀಕಿಂದ ಜುಲೈ 11ನೇ ತಾರೀಕುವರೆಗೂ ಶುಕ್ಲ ಪಕ್ಷನ ಇರುತ್ತೆ. ಈ ಮಂತ್ರವನ್ನು ಓಂ ಅಂಗಾರಕಾಯ ನಮಃ ಅಂತ 108 ಬಾರಿ ಜಪ ಶುಕ್ಲ ಪಕ್ಷದಲ್ಲಿ ಮಾಡಿದ್ರೆ ಒಳ್ಳೇದು. ಮತ್ತೆ ರಾಹುವಿನಿಂದ ಸ್ವಲ್ಪ ಎಫೆಕ್ಟ್ಸ್ ಇರೋದ್ರಿಂದ ಆದಷ್ಟು ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ನೀಡುವಂಥದ್ದು. ವಿಶೇಷವಾಗಿ ದುರ್ಗಾ ಕವಚ ಅಂತ ಬರುತ್ತೆ, ಗೊತ್ತಿರ್ಲಿಲ್ಲ ಅಂತಂದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಪುಸ್ತಕ ಕೂಡ ಸಿಗುತ್ತೆ, ಅಥವಾ ಯೂಟ್ಯೂಬ್ ಅಲ್ಲೂ ಅದನ್ನ ಸರ್ಚ್ ಮಾಡಿದ್ರೆ ಸಿಗುತ್ತೆ ವೀಕ್ಷಕರಿಗೆ. ದುರ್ಗಾ ಕವಚವನ್ನು ಪಠಿಸಿದ್ರೆ ಒಳ್ಳೇದು. ಮತ್ತೆ ಸ್ವಲ್ಪ ಸಣ್ಣ ಪುಟ್ಟ ಈ ಒಂದು ಸಮಯದಲ್ಲಿ ಅಂದ್ರೆ ಕುಂಭರಾಶಿಯವರು ಯಾರೋ ಒಂದು ಮನೆಯಲ್ಲಿ ಏನಾದ್ರು ಗ್ಲಾಸು ಅಥವಾ ಏನಾದ್ರು ಕನ್ನಡಿ ಹೊಡೆದಿದ್ರೆ ಅದನ್ನ ಮನೇಲಿ ಹಿಡ್ದಿರಂಗೆ ಹಂಗೆ ಡಿಸ್ಪೋಸ್ ಮಾಡೋದು ಒಳ್ಳೇದು. ಇದರಿಂದ ಸ್ವಲ್ಪ ನೆಗೆಟಿವಿಟಿ, ಯಾಕಂದ್ರೆ ಕುಜ ಮತ್ತೆ ಶುಕ್ರನ ಒಂದು ಗ್ರಹ ಸ್ಥಿತಿಯಿಂದ ಸ್ವಲ್ಪ ಇದೇ ರೀತಿ ಕಿರಿಕಿರಿ ಆಗ್ಬೋದು. ಒಂದು ನಿಂಬೆಹಣ್ಣಿಂದ ಆಗಿರ್ಬೋದು. ಇನ್ನೊಂದು ಕುಜನ ಮಂತ್ರ ಓಂ ಅಂಗಾರಕಾಯ ನಮಃ. ಇದೊಂದು ಟಿಪ್ ಅನ್ನ ನಾನು ಹೇಳ್ದಂಗೆ ಗ್ಲಾಸ್ ಅಥವಾ ಕನ್ನಡಿ ಇದ್ರೆ ಇಡ್ಬೇಡಿ, ಒಡೆದಿರೋ ಕನ್ನಡಿನ ಇಡಬೇಡಿ ಅಂತ. ಇಷ್ಟು ಮಾಡ್ಕೊಂಡ್ರೆ 100ರಲ್ಲಿ 80% ನಮ್ಮ ಕುಂಭರಾಶಿ ವಿಚಾರದಲ್ಲಿ ನಿಮ್ಗೆ ತುಂಬಾ ಚೆನ್ನಾಗಿದೆ. 20% ಏನೋ ಸ್ವಲ್ಪ ನೆಗೆಟಿವ್ಸ್, ನಕಾರಾತ್ಮಕ ವಿಚಾರಗಳಿದ್ದಾವೋ ಅದಕ್ಕೆ ನಾವು ಪರಿಹಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೇವೆ. ಓಕೆ ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕುಂಭರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಜೊತೆಗೆ ಪರಿಹಾರ ಕ್ರಮಗಳು ಇದೆಲ್ಲ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತಾ ನಮ್ಮ ವೀಕ್ಷಕರ ಪ್ರಶ್ನೆಗೆ ಕೂಡ ಉತ್ತರವನ್ನ ನೀಡಿದ್ದೀರಾ ಗುರುಜಿ, ಧನ್ಯವಾದಗಳು. ಲೋಕ ಸಮಸ್ತೋ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.